ಆರ್ಗ್ಯಾನಿಕ್ ಫಾರ್ಮಿಂಗ್ ಕಂಪ್ಲೀಟ್ ಮಾಹಿತಿ. ರೈತ ಬಂಧುಗಳೇ, ಇಂದು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೇನು, ಯಾಕೆ ಮಾಡಬೇಕು, ಹೇಗೆ ಶುರು ಮಾಡಬೇಕು, ಅದರ ಲಾಭ ಏನು, ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೇನು? ರಾಸಾಯನಿಕ ಗೊಬ್ಬರ ಮತ್ತು ವಿಷಕಾರಿ ಔಷಧಿಗಳನ್ನು ಕಡಿಮೆ ಮಾಡಿ ನೈಸರ್ಗಿಕ ಪದಾರ್ಥಗಳಿಂದ ಬೆಳೆ ಬೆಳೆಸುವುದು ಆರ್ಗ್ಯಾನಿಕ್ ಫಾರ್ಮಿಂಗ್. ಗೋಮಯ, ಗೋಮೂತ್ರ, ಜೀವಾಮೃತ, ವರ್ಮಿ ಕಾಂಪೋಸ್ಟ್, ನೈಸರ್ಗಿಕ ಕೀಟನಾಶಕ ಇವುಗಳನ್ನು ಬಳಸಿ ಕೃಷಿ ಮಾಡಬಹುದು. ಸಾವಯವ ಕೃಷಿ. ಯಾಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು? ಮಣ್ಣಿನ ಆರೋಗ್ಯ ಉಳಿಯುತ್ತದೆ, ಮಣ್ಣಿನ ಶಕ್ತಿ ಕಡಿಮೆ ಆಗುವುದಿಲ್ಲ, ಯೂಸ್ಫುಲ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತವೆ, ವಿಷರಹಿತ ಆಹಾರ, ಆರೋಗ್ಯಕರ ತರಕಾರಿ ಮತ್ತು ಧಾನ್ಯ, ಜನರ ಆರೋಗ್ಯಕ್ಕೂ ಒಳ್ಳೆಯದು. ಖರ್ಚು ಕಡಿಮೆ. ಕೆಮಿಕಲ್ ಫರ್ಟಿಲೈಸರ್ ಖರ್ಚು ಕಡಿಮೆ. ಮನೆಯಲ್ಲೇ ಹಲವಾರು ಇನ್ಪುಟ್ಸ್ ತಯಾರಿಸಬಹುದು. ದೀರ್ಘಕಾಲ ಲಾಭ. ಮಣ್ಣಿನ ಫರ್ಟಿಲಿಟಿ ಉಳಿಯುತ್ತದೆ. ಫ್ಯೂಚರ್ ಫಾರ್ಮಿಂಗ್ ಸೇಫ್ ಆಗುತ್ತದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡಬೇಕು? ಸ್ಟೆಪ್ 1. ಮಣ್ಣು ತಯಾರಿ. ಗೋಮಯ, ಕಾಂಪೋಸ್ಟ್, ಜೀವಾಮೃತ ಸೇರಿಸಿ. ನೈಸರ್ಗಿಕ ಗೊಬ್ಬರ ಬಳಕೆ. ಜೀವಾಮೃತ, ಘನಜೀವಾಮೃತ, ಪಂಚಗವ್ಯ, ವರ್ಮಿ ಕಾಂಪೋಸ್ಟ್. ಸ್ಟೆಪ್ 3. ನೈಸರ್ಗಿಕ ಕೀಟನಾಶಕ ನಿಯಂತ್ರಣ. ನೀವೆಣ್ಣೆ, ಅಗ್ನಾಸ್ತ್ರ, ಬ್ರಹ್ಮಾಸ್ತ್ರ, ಮಜ್ಜಿಗೆ ಸ್ಪ್ರೇ. ಮಣ್ಣಿಗೆ ಕವರ್ ಕೊಡಿ. ಮಲ್ಚ್ ಬಳಸಿ. ನೀರು ಉಳಿಯುತ್ತದೆ, ವೀಡ್ ಕಡಿಮೆ ಆಗುತ್ತದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಉಪಯೋಗಗಳು. ಮಣ್ಣಿನ ಶಕ್ತಿ ಹೆಚ್ಚಿಸುತ್ತದೆ, ಉತ್ಪಾದನೆ ಕ್ವಾಲಿಟಿ ಉತ್ತಮ, ಆರೋಗ್ಯಕರ ಆಹಾರ, ನೀರಿನ ಬಳಕೆ ಕಡಿಮೆ, ಪರಿಸರ ರಕ್ಷಣೆ, ರೈತನ ಖರ್ಚು ಕಡಿಮೆ, ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚುತ್ತದೆ. ಆರಂಭದಲ್ಲಿ ಗಮನಿಸಬೇಕಾದವು: ಮೊದಲು 1-2 ವರ್ಷ ಫಾರ್ಟಿಫೈಸ್ ಮಾಡಬೇಕು. ಸ್ಲೋಲಿ ಕೆಮಿಕಲ್ ಕಡಿಮೆ ಮಾಡಬೇಕು. ದೇಸಿ ಹಸು ಇದ್ದರೆ ತುಂಬ ಉಪಯೋಗ. ನಮ್ಮ ಮಣ್ಣನ್ನು ಉಳಿಸೋಣ, ನೈಸರ್ಗಿಕ ಕೃಷಿಯನ್ನು ಬೆಳೆಸೋಣ. ಇನ್ನಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಹಿತಿಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.